ತನ್ನ ಅಕ್ರಮವನ್ನ ತನ್ನ ಅಹಂನಿಂದ ತಾನೇ ಬಯಲು ಮಾಡಿಕೊಂಡ ಐಎಎಸ್ ಅಧಿಕಾರಿ ತನ್ನ ಅವಾಂತರಗಳ ಮೂಲಕ ಸುದ್ದಿಯಾಗಿ ಈಗ ಐಎಎಸ್ ಅನ್ನು ಕಳಕೊಂಡು ಜೈಲಿಗೆ ಹೋಗೋ ಹಾದಿಯಲ್ಲಿದ್ದಾಳೆ ಪೂಜಾ ಖೇಡ್ಕರ್. ಈಕೆ ಐಎಎಸ್ ಆಗೋಕೆ ಒಂದೆರಡಲ್ಲ ಅಕ್ರಮಗಳ ಸರಣಿಯನ್ನೇ ಮಾಡಿದ್ದಾಳೆ ಅಂತ ಸ್ವತಃ ಯುಪಿಎಸ್ಸಿನೇ ಈಗ ದೂರು ದಾಖಲಿಸಿದೆ. ದರ್ಪದ ನಡವಳಿಕೆ, ಖಾಸಗಿ ಕಾರಿಗೆ ಕೆಂಪು ದೀಪ ಅಳವಡಿಸಿಕೊಂಡು ಮೆರೆಯೋಕ್ ನೋಡಿದ್ದು ಹಾಗೂ ಖಾಸಗಿ ಗುತ್ತಿಗೆದಾರರ ಬಳಿ ಕಾರಿನ ನಂಬರ್ ಪ್ಲೇಟ್ಗೆ ಬೇಡಿಕೆ ಇಟ್ಟಿದ್ದು, ಹೀಗೆ ಪ್ರೊಬೇಷನರಿ ಹಂತದಲ್ಲೇ ವಿವಾದಕ್ಕೆ ಸಿಲುಕಿದ್ದ ಐಎಎಸ್ ಅಧಿಕಾರಿ ಪೂಜಾ ಖೇಡ್ಕರ್ ಈಗ ಕ್ರಿಮಿನಲ್ ಮೊಕದ್ದಮೆ ಎದುರಿಸಬೇಕಾಗಿದೆ. ಈವರೆಗೂ ವಿಶ್ವಾಸಾರ್ಹವಾಗಿಯೇ ಉಳಿದಿರುವ ಯುಪಿಎಸ್ಸಿ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ಈಗ ಆಕೆಯ ವಿರುದ್ಧ ಕೇಸ್ ದಾಖಲಿಸುವ ಮೂಲಕ ತನ್ನಿಂದ ಯಾವುದೇ ತಪ್ಪಾಗಿಲ್ಲ ಮತ್ತು ಯಾವ ಹಂತದಲ್ಲೂ ರಾಜಿ ಆಗಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಆದರೂ ಪೂಜಾ ತರದ ಭ್ರಷ್ಟ ಮನಸ್ಥಿತಿಯವರು ಐಎಎಸ್ ನಂತಹ ಪ್ರತಿಷ್ಠಿತ ಹುದ್ದೆಗೆ ಆಯ್ಕೆಯಾಗುವಲ್ಲಿನ ಎಲ್ಲ ಕಠಿಣ ಹಂತಗಳನ್ನೂ ದಾಟಿ ಹೋಗುವುದು ಸಾಧ್ಯವಾಯಿತು ಅನ್ನೋ ಪ್ರಶ್ನೆ ಕಾಡದೇ ಇರುವುದಿಲ್ಲ. ಅದೇನೇ ಇದ್ರೂ ಕಳೆದ ಒಂದೆರಡು ವಾರದಿಂದ ತುಂಬಾ ಚರ್ಚೆಯಲ್ಲಿರುವ ವಿವಾದಿತ ಐಎಎಸ್ ಅಧಿಕಾರಿ ಪೂಜಾ ಖೇಡ್ಕರ್ ವಿರುದ್ಧ ದಿಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿರೋದ್ರೊಂದಿಗೆ ಇಡೀ ಪ್ರಕರಣ ಮಹತ್ವದ ತಿರುವು ಪಡೆದಂತಾಗಿದೆ. ಅಷ್ಟೇ ಅಲ್ಲ, ಆಕೆಯ ಆಯ್ಕೆಯನ್ನ ರದ್ದುಗೊಳಿಸುವ ಕುರಿತಂತೆ ಹಾಗೂ ಭವಿಷ್ಯದ ಪರೀಕ್ಷೆಗಳಿಂದ ಆಕೆಯನ್ನ ಅನರ್ಹಗೊಳಿಸುವ ಕುರಿತು ಕೇಳಿ ಯುಪಿಎಸ್ಸಿ ಆಕೆಗೆ ಶೋಕಾಸ್ ನೋಟಿಸ್ ಜಾರಿಗೊಳಿಸಿದೆ. ತನ್ನ ಖಾಸಗಿ ಆಡಿ ಕಾರಿನಲ್ಲಿ ಆಕೆ ಕೆಂಪು ದೀಪ ಬಳಕೆ ಮಾಡಿದ್ದು, ತನ್ನದೇ ಆದ ಕಚೇರಿಗೆ ಆಗ್ರಹಿಸಿದ್ದು, ತನ್ನ ಹೆಸರಲ್ಲಿ ಲೆಟರ್ ಹೆಡ್ ಮೊಹರು ಇತ್ಯಾದಿಗಳಿಗೆ ಬೇಡಿಕೆ ಇಟ್ಟಿದ್ದು ವಿವಾದಕ್ಕೆ ಕಾರಣವಾಗಿತ್ತು. ಪೂಜಾ ಖೇಡ್ಕರ್ ದರ್ಪದ ನಡವಳಿಕೆಯಿಂದಾಗಿ ಸುದ್ದಿಯಾದ ಬಳಿಕ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಗೊಳ್ಳೋಕೆ ವಂಚನೆ ಎಸಗಿರುವ ಆರೋಪ ಕೇಳಿ ಬಂದಿತ್ತು. ನಕಲಿ ಅಂಗವೈಕಲ್ಯತೆಯ ಪ್ರಮಾಣ ಪತ್ರ ಮತ್ತು ನಕಲಿ ಒಬಿಸಿ ಪ್ರಮಾಣ ಪತ್ರ ಸಲ್ಲಿಸಿರುವ ಆರೋಪಗಳು ಪೂಜಾ ವಿರುದ್ಧ ಕೇಳಿ ಬಂದಿದ್ವು. ನಂತರ ಸರ್ಕಾರ ಅವರನ್ನ ವರ್ಗಾವಣೆಗೊಳಿಸಿತ್ತು. ನಕಲಿ ಅಂಗವೈಕಲ್ಯತೆ ಪ್ರಮಾಣ ಪತ್ರಗಳ ಸಲ್ಲಿಕೆ ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ಎದುರಿಸುತ್ತಿರುವ ಪ್ರೊಬೇಷನರಿ ಐಎಎಸ್ ಅಧಿಕಾರಿ ಪೂಜಾ ಖೇಡ್ಕರ್ ವಿರುದ್ಧ ಯುಪಿಎಸ್ಸಿ ಶುಕ್ರವಾರ ಪ್ರಕರಣವನ್ನು ದಾಖಲು ಮಾಡಿದೆ. 32 ವರ್ಷದ ಪೂಜಾ ಜೂನ್ 2024ರಲ್ಲಿ ಪುಣೆ ಕಲೆಕ್ಟರೇಟ್ಗೆ ಪ್ರೊಬೇಷನರಿ ಅಧಿಕಾರಿಯಾಗಿ ಸೇರ್ಪಡೆಗೊಂಡಿದ್ರು. ಆಕೆಯ ಜಿಲ್ಲಾ ತರಬೇತಿ ಕಾರ್ಯಕ್ರಮವನ್ನು ಇತ್ತೀಚೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ತಡೆ ಹಿಡಿದಿತ್ತಲ್ಲದೆ ಆಕೆಗೆ ಅಕಾಡೆಮಿಗೆ ವಾಪಸ್ಸಾಗುವಂತೆ ಸೂಚಿಸಿತ್ತು. ನಾಗರಿಕ ಸೇವಾ ಪರೀಕ್ಷೆ 2022ರ ತಾತ್ಕಾಲಿಕವಾಗಿ ಶಿಫಾರಸು ಮಾಡಲಾದ ಅಭ್ಯರ್ಥಿ ಪೂಜಾ ಮನೋರಮಾ ದಿಲೀಪ್ ಖೇಡ್ಕರ್ ಅವರ ದುಷ್ಕೃತ್ಯದ ಬಗ್ಗೆ ವಿವರವಾದ ಮತ್ತು ಸಂಪೂರ್ಣ ತನಿಖೆ ನಡೆಸಿರುವುದಾಗಿ ಕೇಂದ್ರ ಲೋಕಸೇವಾ ಆಯೋಗ ಹೇಳಿದೆ. ಈ ತನಿಖೆಯಿಂದ ಆಕೆ ತನ್ನ ಹೆಸರು, ತಂದೆ ಮತ್ತು ತಾಯಿ ಹೆಸರು, ಭಾವಚಿತ್ರ, ಸಹಿ, ಇಮೇಲ್ ಐಡಿ, ಮೊಬೈಲ್ ಸಂಖ್ಯೆ ಮತ್ತು ವಿಳಾಸವನ್ನು ಬದಲಾಯಿಸುವ ಮೂಲಕ ತನ್ನ ಗುರುತನ್ನು ನಕಲಿಸಿ ಪರೀಕ್ಷಾ ನಿಯಮಗಳ ಅಡಿಯಲ್ಲಿ ಅನುಮತಿಸಲಾದ ಮಿತಿಯನ್ನ ಮೀರಿ ಹೆಚ್ಚಿನ ಬಾರಿ ಪರೀಕ್ಷೆ ಬರೆದು ವಂಚನೆಗೆ ಪ್ರಯತ್ನಿಸಿರುವುದು ತಿಳಿದು ಬಂದಿದೆ ಅಂತ ಆಯೋಗ ಹೇಳಿದೆ. ಯುಪಿಎಸ್ಸಿ ಆಕೆಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಸೇರಿದಂತೆ ಸರಣಿ ಕ್ರಮಗಳನ್ನು ಪ್ರಾರಂಭಿಸಿದೆ ಮತ್ತು ನಾಗರಿಕ ಸೇವೆಗಳ ಪರೀಕ್ಷೆ 2022ರ ಆಕೆಯ ಉಮೇದುವಾರಿಕೆಯನ್ನು ರದ್ದುಗೊಳಿಸೋಕೆ ಮತ್ತು ಭವಿಷ್ಯದಲ್ಲಿನ ಯಾವುದೇ ಪರೀಕ್ಷೆಗಳಿಂದ ಅನರ್ಹಗೊಳಿಸೋಕೆ ಶೋಕಾಸ್ ನೋಟಿಸ್ ನೀಡಿದೆ ಅಂತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಯುಪಿಎಸ್ಸಿ ದೂರಿನ ಆಧಾರದ ಮೇಲೆ ದೆಹಲಿ ಪೊಲೀಸರು ಪೂಜಾ ಖೇಡ್ಕರ್ ವಿರುದ್ಧ ವಂಚನೆ ಮತ್ತು ಫೋರ್ಜರಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆಯೋಗ ತನ್ನ ಸಾಂವಿಧಾನಿಕ ಜವಾಬ್ದಾರಿಗೆ ಕಟ್ಟುನಿಟ್ಟಾಗಿ ಬದ್ಧವಾಗಿದೆ. ಆಯೋಗ ಪರೀಕ್ಷೆಗಳನ್ನು ಒಳಗೊಂಡಂತೆ ತನ್ನ ಎಲ್ಲ ಪ್ರಕ್ರಿಯೆಗಳನ್ನ ಯಾವುದೇ ರಾಜಿ ಇಲ್ಲದೆ ಹೆಚ್ಚಿನ ಶ್ರದ್ಧೆಯೊಂದಿಗೆ ನಡೆಸುತ್ತೆ ಅಂತ ಆಯೋಗ ಹೇಳಿದೆ. ಯುಪಿಎಸ್ಸಿ ತನ್ನ ಎಲ್ಲ ಪರೀಕ್ಷಾ ಪ್ರಕ್ರಿಯೆಗಳ ಪಾವಿತ್ರ್ಯತೆ ಮತ್ತು ಸಮಗ್ರತೆಯನ್ನ ಅತ್ಯಂತ ನ್ಯಾಯಸಮ್ಮತತೆ ಮತ್ತು ನಿಯಮಗಳ ಕಟ್ಟುನಿಟ್ಟಾದ ಪಾಲನೆಯೊಂದಿಗೆ ಖಾತ್ರಿಪಡಿಸಿದೆ. ಈ ಮೂಲಕ ಸಾರ್ವಜನಿಕರಿಂದ, ವಿಶೇಷವಾಗಿ ಅಭ್ಯರ್ಥಿಗಳಿಂದ ಹೆಚ್ಚಿನ ನಂಬಿಕೆ ಮತ್ತು ವಿಶ್ವಾಸಾರ್ಹತೆಯನ್ನ ಗಳಿಸಿದೆ ಅಂತ ಆಯೋಗ ಹೇಳಿದೆ. ಉನ್ನತ ಮಟ್ಟದ ನಂಬಿಕೆ ಮತ್ತು ವಿಶ್ವಾಸಾರ್ಹತೆ ಧಕ್ಕೆ ಆಗದಂತಿರೋದನ್ನ ಖಚಿತಪಡಿಸಿಕೊಳ್ಳೋಕೆ ಬದ್ಧವಾಗಿರೋದಾಗಿನೂ ಆಯೋಗ ಹೇಳಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.